ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇನ್ನು ನಿಮ್ಮ ಕುಟುಂಬಕ್ಕಿರುವಂಥ ಪಿತೃದೋಷ ನಿವಾರಣೆ ಮಾಡ್ಕೊಳ್ಬೇಕು ಅಂತಂದರೆ ನವಶಕ್ತಿ ಪೀಠಂ ವತಿಯಿಂದ ಇದೇ ಅಕ್ಟೋಬರ್ 2ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಪಿತೃದೋಷ ನಿವಾರಣೆ ಕಾರ್ಯಕ್ರಮ ನಡೀತಾ ಇದೆ. ಗುರುಜಿಯವರ ಒಂದು ಮಾರ್ಗದರ್ಶನದಲ್ಲಿ ಇದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈಗ ಹೇಗೆ ನಿಮಗೆ ಕಾರ್ಯಕ್ರಮಕ್ಕೆ ಬರಮಾಡ್ಕೊಂಡು ಅದೇ ರೀತಿ ಲಕ್ಷ್ಮಿಯನ್ನು ನಾವು ನಮ್ಮ ಮನೆಗೆ ಬರಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು? ಸಾಕಷ್ಟು ತಿಳಿಸ್ಕೊಟ್ಟಿರ್ತೀರಾ ಅಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಯಾವುದೋ ನಮ್ಗೆ ಅಷ್ಟೊಂದು ಸಕ್ಸಸ್ ಕೊಡ್ತಾ ಇಲ್ಲ ಅಂತಂದರೆ ಇದೊಂದು ರೆಮಿಡಿ ಮಾಡೋದ್ರಿಂದ ಲಕ್ಷ್ಮಿಗೆ ನಾವು ವೆಲ್ಕಮ್ ಹೇಳ್ಬೋದು. ಲಕ್ಷ್ಮಿ ನಮ್ಮ ಮನೆಗೆ ಬಂದರೆ ಹೊರಗಡೆ ಹೋಗಬಾರ್ದು. ಏನು ಮಾಡಬೇಕು ಗುರುಗಳೇ? ಅದೇನು ಲಕ್ಷ್ಮಿನ ಹೋಗಿ ವೆಲ್ಕಮ್ ಮಾಡಬೇಕು. ಅದು ಆ ಮಾರ್ಗ ಹೇಗೆ ಅನ್ನೋದನ್ನ ತಿಳಿಸ್ಕೊಡಿ ಗುರುಗಳೇ. ಅದು ಲಕ್ಷ್ಮಿ ಅಂತ ಯಾರು ಇರ್ತಾರೋ ಅವ್ರು ಕರೆದ್ರೆ ಬರ್ತಾರೆ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಹೆಣ್ಣು ಮಕ್ಕಳು ಸ್ವಲ್ಪ ಪಾಠಿಸ್ತೀನಿ, ಸ್ವಲ್ಪ ಇದನ್ನು ನಾನು ತಪ್ಪಿಸ್ದೆ ಮಾಡ್ಕೊಳ್ತೀನಿ ಅಂತಂದರೆ ಮಾತ್ರ ಅನುಗ್ರಹ ಆಗತ್ತೆ. ಅಡುಗೆ ಮನೆ ಭಾಳ ಶುಚಿರ್ಭೂತವಾಗಿಟ್ಕೊಳ್ತಾ ಪ್ರತಿನಿತ್ಯ ಅವರು ಅನ್ನ ಮಾಡಬೇಕಾದ್ರೆ ಅವರೇನು ತಕ್ಷಣ ತಗೊಂಡೋಗಿ ಹಾಕ್ತಾರೆ, ಏನದು ಕುಕ್ಕರ್ ಅದು ಪಾತ್ರೆಗೆ ಹಾಕ್ತಾರೆ, ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ತಾ ಅಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಓಂ ಭಾರ್ಗವ್ಯೈ ನಮಃ, ಓಂ ಭಾರ್ಗವ್ಯೈ ನಮಃ ಒಂದೇ ಸಲ ಬರೆಯೋದು ಮತ್ತು ನೀವು ಆ ಅಕ್ಕಿನ ನೀವು ರೈಸ್ ಮಾಡ್ಕೊಳ್ತಕ್ಕಂಥದ್ದು. ಈ ಪದ್ಧತಿ ಅನುಸರಿಸ್ಬೇಕು. ಎರಡನೆಯದು ಆಗ್ನೇಯದಲ್ಲಿ ಇರೋದೇ ಅಡುಗೆ ಮನೆ. ಅಲ್ಲಿ ಬಹುಶಃ ಅಲ್ಲಿಲ್ಲ, ಕೆಲವು ಮನೆಗಳು ಅದರ ಆಪೋಸಿಟ್ ಇರುತ್ತವೆ. ಎಲ್ಲಿ ವಾಯುವ್ಯ ಮೂಲೆಯಲ್ಲಿರುತ್ತೆ. ವಾಯುವ್ಯ ಮೂಲೆ ಇದ್ದರೆ ಅಪ್ಪಿ ತಪ್ಪಿ ಇದನ್ನು ಮಾಡಬೇಡಿ, ಆಮೇಲೆ ರಾಂಗ್ ಇದು. ಆಗ್ನೇಯ ಮೂಲೆಯಲ್ಲಿ ಇದ್ದರೆ ಮಾತ್ರ ಆಗ್ನೇಯ ಮೂಲೆಯಲ್ಲಿ ಮಾತ್ರ ನಮ್ಗೆ ಅಪ್ಲೈ ಆಗುತ್ತೆ, ಬೇರೆ ಯಾವ ಮೂಲೆ ಇದ್ದರೆ ನಿಮ್ಗೆ ಅಪ್ಲೈ ಆಗಲ್ಲ, ದಯವಿಟ್ಟು ಕ್ಷಮಿಸಿ. ಆಗ್ನೇಯದಲ್ಲಿ ಅಡುಗೆ ಮನೆ ಇತ್ತು ಅಂತಂದರೆ ಇದನ್ನು ನೀವು ಬರೆಯೋದು ಓಂ ಭಾರ್ಗವೇ ನಮಃ ಅಂತ ಬರೆದು ಬಿಟ್ಟು ಅಕ್ಕಿ ಮೇಲೆ ಪ್ರತಿನಿತ್ಯ ಇದನ್ನು ಮಾಡ್ತಾ ಬನ್ನಿ. ಅಷ್ಟೇ, ನಿಮ್ಮ ಉಂಗುರದ ಬೆರಳಲ್ಲಿ ಬರೆಯೋದು, ಒಂದು ತಟ್ಟೆಗೆ ಹಾಕ್ಕೊಳ್ಳೋದು, ಒಂದು ಟ್ರೇಗೆ ಬರೆಯೋದು, ಮತ್ತೆ ಪಾತ್ರೆಗೆ ಹಾಕೊಂಡು ಅಡುಗೆ ಮಾಡ್ಕೊಳ್ತಕ್ಕಂಥ ಇದೊಂದು ಪದ್ಧತಿ. ಎರಡನೇದು ಅಲೋವಿರಾ. ನೀವು ಯಾವುದಕ್ಕೋ ಬಳಸ್ತೀರಿ, ಆಯುರ್ವೇದದಂತೂ ಭಾಳ ಬಳಸ್ತಾರೆ, ಇನ್ನು ಎಲ್ಲೆಲ್ಲೋ ಬಳಸ್ತಾರೆ. ಈ ಎರಡು ಅಲೋವಿರಾ ಗಿಡಗಳನ್ನು ಒಂದು ಅಡುಗೆ ಮನೆಯಲ್ಲಿ ಇಡಬೇಕು. ಅದು ಹೇಗಿರಬೇಕು ವ್ಯವಸ್ಥಿತವಾಗಿ, ನೀವು ನೀರಲ್ಲಿ ಇಡ್ತಿರೋ ಬೌಲಲ್ಲಿ ಇಡ್ತಿರೋ ಹೇಗಿರುತ್ತೋ ಆ ವ್ಯವಸ್ಥಿತವಾಗಿ ಅಲೋವಿರಾ ಅಲ್ಲಿಡುವಂಥದ್ದು. ಒಂದು ಅಲೋವಿರಾನ ನಿಮ್ಮ ಮನೆಯ ಮುಖ್ಯ ದ್ವಾರ ಸಿಂಹದ್ವಾರಕ್ಕೆ ಕಟ್ಟುವಂಥದ್ದು. ಇಷ್ಟನ್ನು ಮಾಡಿಕೊಂಡು ಕೆಲವು ದಿನ ಪರೀಕ್ಷೆ ಮಾಡಿಬಿಡಿ. ಲಕ್ಷ್ಮಿ ಬರಬೇಕಲ್ಲ, ನೀವು ಇದನ್ನು ಮಾಡಿದ್ದೀರಲ್ಲ, ಮಾಡುತ್ತಾ ಬನ್ನಿ. ಇದನ್ನು ನೀವು ಪ್ರಾರಂಭಿಸೋದಾದರೆ ಇವತ್ತೇ ಪ್ರಾರಂಭಿಸಿ, ಅಭ್ಯಂತರವಿಲ್ಲ. ಆದರೆ ನೀವು ಇದನ್ನು ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಹಾಕ್ಕೊಂಡ್ಬಿಡ್ಬೇಕು. ತೀರಾ ಚಿಕ್ಕದು ಮಹಾಲಕ್ಷ್ಮಿಯನ್ನು ಮನೆಯೊಳಗೆ ಬರಮಾಡ್ಕೊಡ್ತಕ್ಕಂತಹದ್ದು. ಭಾರ್ಗವಿ ಅಂದರೆ ಭಾರ್ಗವಾಸರಿಕ್ತಾಯಾಮ್ ಅಂದರೆ ಭಾರ್ಗವಿ ಅಂದರೆ ಮಹಾಲಕ್ಷ್ಮಿನೇ. ಹಾಗಾಗಿ ಅಂತಹ ಲಕ್ಷ್ಮಿಯನ್ನು ನೀವು ಅನ್ನಪೂರ್ಣೇಶ್ವರಿಯಲ್ಲೂ ಕೂಡ ಕಾಣಬೇಕು, ಸರಸ್ವತಿಯಲ್ಲೂ ಕೂಡ ಲಕ್ಷ್ಮಿಯನ್ನು ಕಾಣಬೇಕು. ನೀವು ಲಕ್ಷ್ಮಿಯಲ್ಲಿ ಸರಸ್ವತಿಯನ್ನು ಕಾಣಬೇಕು, ಸರಸ್ವತಿಯಲ್ಲಿ ಲಕ್ಷ್ಮಿಯನ್ನು ಕಾಣಬೇಕು, ದುರ್ಗೆಯಲ್ಲಿ ಮಹಾಲಕ್ಷ್ಮಿಯನ್ನು ಕಾಣಬೇಕು. ಹಾಗೆ ಒಂದಕ್ಕೊಂದು ಲಿಂಕ್ ಇರೋದರಿಂದ ಅದಕ್ಕೆ ಅನ್ನಂ ಪರಬ್ರಹ್ಮ ಸ್ವರೂಪ, ಅದರ ಎಲ್ಲ ದೇವತೆಗಳು ಇರೋದರಿಂದ ಭಾರ್ಗವಿಯನ್ನು ಕರೆಯೋದು, ಆ ಗಿಡ ಇಡುವಂಥದ್ದು. ಏನಂತ ಅನ್ನ ಹಾಕಿದ ಮೇಲೆ ಆ ಗಿಡ ನೋಡಬೇಕಾಗತ್ತೆ ಅಷ್ಟೇ. ಆ ಗಿಡ ನೋಡೋದು, ಮುಟ್ಟುವಂಥದ್ದನ್ನು ಮಾಡ್ಕೊಳ್ತೀರಪ್ಪ. ಇದು ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಕರೆಕ್ಟಾಗಿ. ಈಗ ಯಾರಾದರೂ ನಿಮ್ಮ ಮನೆಗೆ ಫ್ರೆಂಡ್ಸ್ ಇದ್ದರೆ ಫೋನ್ ಮಾಡಿ ಕರೆದ್ರೆ ಬರಲ್ವಾ? ಹಾಗೆ ಬರ್ತಾಳೆ. ಇದನ್ನು ಮುಟ್ಟಿದ್ರೆ ಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ. ಖಂಡಿತ ಗುರುಗಳೇ. ಮಹಾಲಕ್ಷ್ಮಿನ ವೆಲ್ಕಮ್ ಮಾಡಬೇಕು ಅಂತಂದರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಅಡುಗೆ ಮನೆಯಲ್ಲಿ ಯಾವ ಒಂದು ಕೆಲಸವನ್ನು ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ತುಂಬ ಚೆನ್ನಾಗಿತ್ತಲ್ವ ಗುರುಗಳು ತಿಳಿಸಿರುವಂಥ ರೆಮಿಡಿ. ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರಬೇಕು ಅಂತಂದರೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಈ ಒಂದು ರೆಮಿಡಿಯನ್ನು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.